ಯುದ್ಧದಿಂದ ಬೆಳಗಾವಿಯಲ್ಲಿ ಕೈಗಾರಿಕೋದ್ಯಮಕ್ಕೆ ಹೊಡೆತ ಬಿದ್ದಿದೆ. ಯುದ್ಧದಿಂದ ಮುಚ್ಚುವ ಭೀತಿಯಲ್ಲಿದ್ದಾವೆ ಕೈಗಾರಿಕೆಗಳು. ಇನ್ನೊಂದು ವಾರ ಹೀಗೆ ಆದರೆ ಕಂಪನಿ ಬಂದ್ ಆಗುತ್ತೆ. ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷ ಪ್ರಭಾಕರ್ ಕಳವಳವನ್ನು ಹೊರಹಾಕಿದ್ದಾರೆ. ಸಿದ್ಧಪಡಿಸಿದ ವಸ್ತುಗಳು ಅರಬ್ ದೇಶಗಳಿಗೆ ರಫ್ತಾಗ್ತಾ ಇಲ್ಲ. ಮತ್ತೊಂದು ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ. ಕೆಮಿಕಲ್ ಆಮದಾಗ್ತಾ ಇಲ್ಲ. ಕಾರ್ಖಾನೆ ಮಾಲೀಕರಿಗೆ ನೂರಾರು ಕೋಟಿ ಹಾನಿಯಾಗ್ತಾ ಇದೆ. ಮಾಲೀಕರು ಕಾರ್ಮಿಕರು ಬೀದಿಗೆ ಬೀಳುವಂತಹ ಸ್ಥಿತಿ ಇದೆ ಅಂತ ಆತಂಕವನ್ನು ಹೊರಹಾಕಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಯುದ್ಧದ ಎಫೆಕ್ಟ್ ಏನಿದೆ ಕುಂದಾನಗರಿ ಬೆಳಗಾವಿ ಕೂಡ ತಟ್ಟಿದೆ. ಬೆಳಗಾವಿಯಲ್ಲಿ ಇರ್ತಕ್ಕಂಥ ಕೈಗಾರಿಕೋದ್ಯಮಗಳಿಗೆ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಏನು ಉತ್ಪಾದನೆ ಮಾಡಿದಂಥ ಪ್ರಾಡಕ್ಟ್ಗಳಿಂದ ರಫ್ತಾಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಏನು ಬೆಳಗಾವಿಯಲ್ಲಿ ಇರ್ತಕ್ಕಂಥ ಕೈಗಾರಿಕೋದ್ಯಮಿಗಳು ಕೂಡ ಈಗ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆ ಮಾತಾಡೋದಕ್ಕೆ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದ ಅವ್ರಿಗೆ ಕೇಳೋಣ. ಸರ್, ಯಾವ ರೀತಿ ಎಫೆಕ್ಟ್ ಆಗಿದೆ ನಮಗೆ? ಸರ್, ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ. ನಾನು ಪ್ರಭಾಕರ್ ನಾಗಮನಹಳ್ಳಿ, ದಿ ಬೆಳಗಾಂ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿನ ಅಧ್ಯಕ್ಷರು. ಈ ವಾರ್ ಏನಿದೆ ನಾವು ಫೇಸ್ ಮಾಡ್ತಾಯಿದ್ದೀವಿ, ಇದು ಭಾರತ ಮೊದಲನೇ ಸಾರಿ ಇಷ್ಟೊಂದು ಇಫೆಕ್ಟ್ ಬಿದ್ದಿರೋದು. ಇದು ಭಾರತಕ್ಕೆ ಮೊದಲನೇ ಸಾರಿ. ಇದರಿಂದ ನಮ್ಮಲ್ಲಿ ಯಾವುದೇ ಸರ್ಕಾರಿ ಇದರಲ್ಲಿ ಆಗಲಿ ಅಥವಾ ನಮ್ಮ ಉದ್ಯಮಿಗಳ ಮುಖಾಂತರ ಆಗಲಿ ಯಾವುದೂ ಮುನ್ಸೂಚನೆ ಇಲ್ಲದೆ ಇದೊಂದು ಇಫೆಕ್ಟ್ ಆಗಿದೆ. ಯಾವ ಥರ ಇಫೆಕ್ಟ್ ಆಗುತ್ತೆ ಅನ್ನೋದು ನಮಗೊಂದು ಅಂದಾಜು ಇರ್ತಿರಲಿಲ್ಲ, ಯಾಕಂದರೆ ಇದು ಫಸ್ಟ್ ಟೈಮ್ ಆಗೋದ್ರಿಂದ. ಬಟ್ ಈಗೇನು 50ರಿಂದ 60 ಇಂಡಸ್ಟ್ರಿ ಬೆಳಗಾಂನಿಂದ ಬರೀ ಬೆಳಗಾಂನಲ್ಲೇ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಇದು ಸುಮಾರಾಗಿ 600ರಿಂದ 700 ಕೋಟಿ ರೂಪಾಯಿ ಪ್ರತಿ ವರ್ಷ ಅವ್ರ ಟರ್ನೋವರ್ ಇರುತ್ತೆ. ಇದು ಈಗ ಇಲ್ಲಿವರೆಗೆ ಒಂದು ಸ್ವಲ್ಪ ಅದು ನಮಗೆ ಅಷ್ಟೊಂದು ಇಫೆಕ್ಟ್ ಅನಿಸಿರಲಿಲ್ಲ. ಬಟ್ ಈಗ ಅದ್ರದ್ದು ಇಫೆಕ್ಟ್ ಸ್ಟಾರ್ಟ್ ಆಗಿದೆ. ಯಾಕಂದರೆ ಎಕ್ಸ್ಪೋರ್ಟ್ ಮಾಡಬೇಕಾಗಿರೋ ಈ ಅಮೇರಿಕಾ ಆಗಲಿ, ಕುವೈತ್ ರಾಷ್ಟ್ರಗಳಿಗಾಗಲಿ, ಇವನ್ನೇನು ನಾವು ಅರಬ್ ಎಮಿರೇಟ್ಸ್ಗೆ ಕೊಡ್ತಾ ಇದ್ದೀವಿ, ಅವರು ಎಲ್ಲ ಒಂದು ಸ್ಥಗಿತ ಮಾಡುವಂಥ ಸ್ಥಿತಿಯಲ್ಲಿದ್ದಾರೆ. ಸರ್, ನಮ್ಮದು ಫೈರ್ ಆ್ಯಂಡ್ ಸೇಫ್ಟಿ. ನಮಗೆ ಡೈರೆಕ್ಟ್ ಎಫೆಕ್ಟ್ ಅಂತೂ ಏನಿಲ್ಲ, ಬಟ್ ಇಂಡೈರೆಕ್ಟ್ ಎಫೆಕ್ಟ್ ಆಗಿದೆ. ಯಾಕೆಂದರೆ ಈಗ ನಾವೇನು ಇನ್ಸ್ಟಾಲೇಷನ್ಸ್ ಮಾಡ್ತೀವಿ ಸೈಟ್ನಾಗ ನಮಗೆ LPG ಅದು ಬೇಕಾಗ್ತದೆ. ಸೊ LPG ಸಿಗದೇ ಇರೋದ್ರಿಂದ ನಮಗೆ ಅದೊಂದು ಪ್ರಾಬ್ಲಮ್ ಆಗಿದೆ. ಆ್ಯಂಡ್ ಈವನ್ ಹೋಟೆಲ್ ಇಂಡಸ್ಟ್ರಿ ಎಫೆಕ್ಟ್ ಆಗೋದ್ರಿಂದ ಊಟದ್ದು ಎಲ್ಲ ಪ್ರಾಬ್ಲಮ್ ಆಗ್ಲಿರ್ತದೆ. ಈಗ ಎಲ್ಲರೂ 50% ಮೆನು ಮೇಲೆ ಕೆಲಸ ಮಾಡ್ಲಿಕತ್ತಾರೆ. ಮೊದಲು ಏನಾಯಿತು, ಒಂದು ಹೋಟೆಲ್ದಾಗ ಎಲ್ಲ ಮೆನುಗಳು ಟೋಟಲ್ 100% ಇತ್ತು, ಈಗ 50%. ಸೊ ಅದರಿಂದ ಇಟ್ ಈಸ್ ಎಫೆಕ್ಟಿಂಗ್ ದಿ ಹೋಟೆಲ್ ಇಂಡಸ್ಟ್ರಿ. ಅದಕ್ಕೆ ಅವ್ರಿಗೆ ಆಗಿದೆ. ಮತ್ತು ಈಗೆಲ್ಲ ಮದುವೆ ಸೀಸನ್, ಈಗ ಪಾಡ್ಯ ಆದ್ಕೊಳ್ಳಿ ಮದುವೆ ಸೀಸನ್ ಸ್ಟಾರ್ಟ್ ಆಗ್ತದೆ. ಮದುವೆ ಸೀಸನ್ಗೂ ಈಗೆಲ್ಲ ಬುಕ್ಕಿಂಗ್ ತೊಗೊಂಡವ್ರಿಗೂ ಎಲ್ಲ ಪ್ರಾಬ್ಲಮ್ ಆಗ್ಲಿರ್ತದೆ ಬಿಕಾಸ್ ಆಫ್ ಶಾರ್ಟೇಜ್ ಆಫ್ LPG. ಸೊ ಅದು ದ್ಯಾಟ್ ಈಸ್ ಎಫೆಕ್ಟಿಂಗ್. ಯಾಕೆಂದರೆ ಮೋಸ್ಟ್ ಆಫ್ ದ ಇಂಡಸ್ಟ್ರೀಸ್ ಅದರ ಫ್ಯೂಲು, LPG, ಆಯಿಲು ಮತ್ತು ಎಲೆಕ್ಟ್ರಿಸಿಟಿ 3 ಕಂಬೈಂಡ್ ಇರುತ್ತೆ. ಸೊ ಅದರಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಇಲ್ಲ ಅಂದರೂ ನಮ್ಮ ಮಷಿನ್ ಕೆಲಸ ಮಾಡೋಂಗಿಲ್ಲ. ಸೊ ಅದರಿಂದ ಇಟ್ ಈಸ್ ಎಫೆಕ್ಟಿಂಗ್. ಸೊ ಇವಿಷ್ಟು ಏನಂದರೆ ಈ ಒಂದು ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧದ ಎಫೆಕ್ಟ್ನಿಂದ ಬೆಳಗಾವಿಯಿಂದ ಏನು ರಫ್ತಾಗುವಂಥ ಏನು ಕೈಗಾರಿಕಾ ಪ್ರಾಡಕ್ಟ್ಗಳಿದ್ದಾವೆ ಅದು ಈಗ ಏನು ರಫ್ತಾಗ್ತಾಯಿಲ್ಲ. ಇದರಿಂದ ನಮಗೆ ಸಮಸ್ಯೆ ಆಗ್ತದೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗೆ, TV5 ಬೆಳಗಾವಿ.